ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ಊರಿಂದ ಬಂದಿದ್ದೆ ಒಂದು 10:30 11 ಆಗಿತ್ತು ರಾತ್ರಿ. ಸೊ ಚೆನ್ನಾಗಿತ್ತು ದರ್ಶನ. ಅಮ್ಮನೂರು ಹೋಗಿದ್ವಿ, ಅಪ್ಪನೂರಿಗೆ ಹೋಗಿದ್ವಿ, ಚೆನ್ನಾಗಿತ್ತು, ಎಲ್ಲ ನೋಡ್ಕೊಂಡು ಬಂದ್ವಿ. ಸೊ ಇವತ್ತು ಬುಕ್ಸ್ ಇಶ್ಯೂ ಮಾಡ್ತಾರೆ ಪ್ರಕುಲ್ ಸ್ಕೂಲಲ್ಲಿ, ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಸೊ ಇನ್ನು ಸ್ವಲ್ಪ ದಿನವೇ ಸ್ಕೂಲ್ ಇರೋದು. ಕಲೆಕ್ಟ್ ಮಾಡ್ಕೊಂಡು ಬಂದು ತುಂಬ ಬುಕ್ಸ್ ಇರುತ್ತೆ, ಲಶಿಕಂದು ಬುಕ್ಸ್ ಇರುತ್ತೆ, ಪ್ರಕುಲ್ದು ಇಷ್ಟು ಬುಕ್ಸ್ ಇರುತ್ತೆ. ಕುತ್ಕೊಂಡು ಒಬ್ಬಳೇ ಬೈಂಡಿಂಗ್ ಮಾಡಬೇಕು. ಬೈಂಡಿಂಗೇ ಒಂದು ದಿನ ಇಡ್ಸುತ್ತೆ ನನಗೆ, ಅಷ್ಟು ಬುಕ್ಸ್ ಇರುತ್ತೆ, ಇಬ್ಬರದು ಇರುತ್ತಲ್ಲ. ಸೊ ಹಂಗಾಗಿ ಇವತ್ತೆಲ್ಲ ತಗೊಂಡು ಬಂದು ಸೊ ಬೈಂಡಿಂಗ್ ಎಲ್ಲ ಮಾಡ್ಕೋಬೇಕು. ಸೊ ಇಷ್ಟು ಕೆಲಸ ಇದೆ. ಸೊ ಹಂಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಟ್ರಿಪ್ಸು ಸದ್ಯಕ್ಕೆ ನೆಕ್ಸ್ಟ್ ಇದೆ, ಒಂದು 3-4 ಡೇಸ್ ಆದಮೇಲಿದೆ. ಸೊ ಹಂಗಾಗಿ ಸರಿ ವ್ಲಾಗ್ಸ್ ಮಾಡೋಣ. ವ್ಲಾಗ್ಸ್ ತುಂಬ ಮಿಸ್ ಮಾಡ್ಕೊತಿದ್ದೀನಿ ನಾನು, ಡೈಲಿ ವ್ಲಾಗ್ಸ್ ಮಾಡೋದು. ಸೊ ನಿಮ್ಮನ್ನು ಪೂರ್ತಿ ಮಿಸ್ ಮಾಡ್ಕೋತಾ ಇದ್ದೀನಿ. ಟ್ರಿಪ್ಸು ಅದು ಇದು ಬ್ಯುಸಿ, ಕಸ್ಟಮೈಸ್ಡು ಟ್ರಿಪ್ಸು, ಗ್ರೂಪ್ ಟ್ರಿಪ್ಸು ಇವೆಲ್ಲ ತುಂಬ ಇರೋದ್ರಿಂದ ಹಿಂಗಾಯಿತು. ಹಬ್ಬ ಸದ್ಯಕ್ಕೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಕಸ್ಟಮೈಸ್ಡ್ ಟ್ರಿಪ್ಸು ನೆನ್ನೆ ಎಲ್ಲ ಡೆಲ್ಲಿಗೆಲ್ಲ ಇತ್ತು, 22 ಮೆಂಬರ್ಸ್ದು. ಸೊ ನೆನ್ನೆಗೆ ಕಂಪ್ಲೀಟ್ ಆಗೋಯಿತು. ಸೊ ಇನ್ನು ನೆಕ್ಸ್ಟ್ ಎಲ್ಲ ಹೊಸ ಬುಕ್ಕಿಂಗ್ಸ್ ಇದೆ, ಕಸ್ಟಮೈಸ್ಡ್ ಎಲ್ಲ. ಸೊ ಅದ್ರ ಜೊತೆಗೆ ಗ್ರೂಪ್ ಟೂರ್ಸ್ ಎಲ್ಲ ಇದೆ, ಅದನ್ನೆಲ್ಲ ಮಾಡಬೇಕು. ಸೊ ಡೈಲಿ ವ್ಲಾಗ್ಸ್ ತುಂಬ ಮಿಸ್ ಮಾಡ್ತಾಯಿದ್ದೀನಿ, ಹಂಗಾಗಿ ಮಾಡ್ಕೊಂಡು ಹೋಗೋಣ ಅಂತ. ಸೊ ಬನ್ನಿ. ನನಗೆ ಇವತ್ತು ಡಿಸೈನೋ ಪಾಸ್ತಾದು ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಡಿಸೈನೋ ಪಾಸ್ತಾನೇ ನಾನು ಮಕ್ಕಳಿಗೆ ಯೂಸ್ ಮಾಡ್ತೀನಿ ಅಂದರೆ, ಇದು 100% ದರಮ್ ವೀಟ್ ಮತ್ತು ಯಾವುದೇ ಒಂದು ಟ್ರಾನ್ಸ್ಫ್ಯಾಟ್ ಯೂಸ್ ಮಾಡಿರಲ್ಲ, ಆರ್ಗ್ಯಾನಿಕ್ ಆಗಿರುತ್ತೆ, ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ. ಹಾಗಾಗಿ ಮಕ್ಕಳಿಗೆ ವೀಕ್ಲಿ ಒನ್ಸ್ ಈ ಥರದ್ದು ನಾನು ಪಾಸ್ತಾದಲ್ಲಿ ಯಾವುದಾದ್ರು ಒಂದು ರೆಸಿಪಿನ ಟ್ರೈ ಮಾಡಿ ಕೊಡ್ತೀನಿ. ಸೊ 2 ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವತ್ತು ನಾನು ಸ್ವಲ್ಪ ಸಾಸಸ್ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಸ್ವಲ್ಪ ಕ್ಯಾರೆಟ್ ಟೊಮೆಟೊ ಎಲ್ಲ ಹಾಕಿ ಒಂಥರ ಮಸಾಲ ಪಾಸ್ತಾ ಥರನೇ ಮಾಡಿಕೊಟ್ಟಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ವೀಟಲ್ಲಿ ಮಾಡಿರೋದ್ರಿಂದ ತುಂಬ ಹೆಲ್ತಿ. ಓಕೆನಾ, ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳಲೇಬೇಕು, ಯಾವುದಂದರೆ ಅಗ್ಯಾರೋ ಎಗ್ ಬಾಯ್ಲರ್. ಸೊ ಎಗ್ ಬಾಯ್ಲರ್ ಇದು ಎಷ್ಟು ಫ್ರೀ ಆ್ಯಂಡ್ ಈಸಿ ಕೆಲಸ ಗೊತ್ತಾ. ಈಗಂತೂ ಎಲ್ಲ ಕಡೆ ಸ್ವಲ್ಪ ಸಿಲಿಂಡರ್ ಸಮಸ್ಯೆ ಇದ್ದೇ ಇರುತ್ತೆ. ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಪವರ್ ಇದರಿಂದ ವರ್ಕ್ ಆಗೋದು. ಸೊ ನೋಡಿ, 8 eggs ಅಟ್ ಎ ಟೈಮ್ ನಾವು ಬಾಯ್ಲ್ ಮಾಡ್ಕೋಬೋದು. ನಾನಿಲ್ಲಿ 7 eggsನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ಮೊದಲು ಒಂದು ಕಪ್ ನೀರಷ್ಟು ಫುಲ್ಲು ಹಾಕಿಬಿಟ್ಟು ಈ ಥರ ಕ್ಲೋಸ್ ಮಾಡಿ ಲೈಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಥರ ಬ್ಲೂ ಲೈಟ್ ಒಂದು ಆನ್ ಆಗುತ್ತೆ. ಅದೇ ಆಟೋಮೆಟಿಕ್ಕಾಗಿ ಕಟ್ ಆಫ್ ಕೂಡ ಆಗುತ್ತೆ. ಒಂದು ಚೂರು ಸೀಳ್ದಲ್ಲ ಎಷ್ಟು ಚೆನ್ನಾಗಿ ಎಗ್ ಬಾಯ್ಲ್ ಆಗುತ್ತೆ ಗೊತ್ತಾ. ಇದ್ರ ಜೊತೆಗೆ ನಾವು ವೆಜಿಟೇಬಲ್ ಸ್ಟೀಮ್ ಕೂಡ ಮಾಡ್ಕೋಬೋದು ಗೊತ್ತಾ. ಬಟಾಣಿ ಆಗಿರ್ಬೋದು, ಆಲೂಗಡ್ಡೆ, ಕ್ಯಾರೆಟ್, ಈ ಥರ ಸ್ಟೀಮ್ ಮಾಡೋಷ್ಟು ಕೂಡ ವೆಜಿಟೇಬಲ್ಸ್ನ ಆರಾಮಾಗಿ ಮಾಡ್ಕೋಬೋದು. 1 ಟೈಮ್ಗಾಗಲಿ ಅಂದರೆ 2 ಸಲ 2 ಟೈಮ್ಸ್ ಕಪ್ಗೆ ನೀರು ತೊಗೊಂಡು ಫುಲ್ಲು ಹಾಕಿದ್ರೆ ಸಾಕು. ಆ್ಯಂಡ್ ಎಗ್ ಪೋಚಿಂಗ್ ಕೂಡ ಮಾಡ್ಕೋಬೋದು. ಅಟ್ ಎ ಟೈಮ್ 4 ಎಗ್ ಪೋಚಿಂಗ್ ಕೂಡ ಮಾಡ್ಕೋಬೋದು. ಇದ್ರ ಮೇಲೆ ಉಪ್ಪು, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಏನೇ ಹಾಕ್ಕೊಂಡು ತಿಂದ್ರೂ ತುಂಬಾ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಸೊ ಇನ್ನು ಆ್ಯಸ್ ಯೂಶ್ವಲ್ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆ ತಿಂಡಿ ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಕೇರ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ಪ್ರತಿದಿನ ನಾನು ಆಮ್ಲ 1 ಇಲ್ಲಾಂದರೆ 2 ಆಮ್ಲ ತುರಿದ್ಬಿಟ್ಟು ಅದನ್ನು ಜ್ಯೂಸ್ ಮಾಡ್ಕೊತೀನಿ, ಇಲ್ಲ ಒಟ್ಟಿಗೆ ಅದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು. ಅದನ್ನು ಮತ್ತೆ ಸೋಸ್ಕೊಂಡು ಅದನ್ನು ಕುಡಿತೀನಿ. ಒಂದೊಂದು ಸಲ ತುರಿತೀನಿ, ಒಂದೊಂದು ಸತಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಳ್ತೀನಿ. ಸೊ ಇವತ್ತು 2 ಆಮ್ಲ ತೊಗೊಂಡು ಚೆನ್ನಾಗಿ ತುರಿದಿದ್ದೀನಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಅದರಲ್ಲಿರೋ ಜ್ಯೂಸ್ ಎಲ್ಲ ಹಿಂಡಿಬಿಟ್ಟು ಗ್ಲಾಸಿಗೆ, ಆಮೇಲೆ ನೀರನ್ನ ಹಾಕ್ಕೊಂಡು ಆ ಜ್ಯೂಸನ್ನ ಕುಡಿತೀನಿ ಸೋಸ್ಕೊಂಡು. ಅದು ಮಿಕ್ಕಿರೋದನ್ನ ಏನಕ್ಕಾದರೂ ಹೇರ್ ಪ್ಯಾಕಿಗೆ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಕುಡಿಬೇಕು. ಆವಾಗ ಅದು ಅಂದರೆ ನಮ್ಮ ಬಾಡಿಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ತಾರೆ. ಸೊ ಒಂದು ಚೂರು ಉಪ್ಪಷ್ಟೇ, ಆಮೇಲೆ ಒಂಚೂರು ಪೆಪ್ಪರ್ ಪೌಡರು. ಸೊ ಖಾಲಿ ಹೊಟ್ಟೆಗೆ ಒಂದು ಸ್ವಲ್ಪ ನಾರ್ಮಲ್ ವಾಟರ್ ಕುಡಿದ್ಬಿಟ್ಟು ಸೊ ಇದು ಆಮ್ಲ ಡ್ರಿಂಕ್ನ ನಾನು ಕುಡಿತೀನಿ. ಸೊ ಹೇರ್ಸ್ಗೆ, ಸ್ಕಿನ್ಗೆ, ಹಾರ್ಟ್ ಹೆಲ್ತ್ಗೆ ತುಂಬ ನಮ್ಮ ಬಾಡಿ ಇಶ್ಯೂಸ್ ಏನೇ ಇದ್ರೂ ಕ್ಲಿಯರ್ ಮಾಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡೋವಾಗ ಕೆಲವ್ರಿಗೆ ಏನೋದು ಸ್ವಲ್ಪ ಹುಳಿ ಅಂತ ಅನಿಸುತ್ತೆ, ಒಂಥರ ಹಲ್ಲು ಜುಮ್ ಅಂತ ಅನಿಸುತ್ತೆ. ಸೊ ಇದು ಸರಿ ಹೋಗ್ತಾ ನೀವು ಅದಕ್ಕೆ ಅಡಿಕ್ಟ್ ಆಗ್ತೀರಾ, ಮತ್ತು ಬೇಕೇ ಬೇಕು ಅಂತ ನಿಮ್ಮ ಬಾಡಿ ಕೇಳುತ್ತೆ. ಅಷ್ಟು ಒಳ್ಳೆಯದು ಆಮ್ಲ. ಇನ್ನೊಂದು ಸ್ವಲ್ಪ ಗೆಣಸೆಲ್ಲ ತಂದಿದ್ದೆ. ಸೊ ಮಕ್ಕಳಿಗೆ ಸ್ವಲ್ಪ ಯಾವಾಗಾದರೂ ಸ್ನ್ಯಾಕ್ಸ್ ಟೈಮ್ಗೆ ಕೊರೋನಾ ಚೆನ್ನಾಗಿರುತ್ತೆ, ಒಂದು ಮನೆಯಲ್ಲೇ ಇರ್ತಾರಲ್ವ ಮಕ್ಕಳು, ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದು 2-3 ಹಾಕಿದ್ದೀನಿ ಅಷ್ಟೇ. ಸೊ ಇನ್ನು ಊರಿಂದ ತಂದಿದ್ವಲ್ಲ, ಇದು ಹುಣಸೆ ಹಣ್ಣಿನ ತೊಕ್ಕು. ಸೊ ಇವತ್ತು ಮಾಡಬೇಡ, ಇವತ್ತು ಹೆಂಗೋ ಮೊಸಪ್ಪು ಮಾಡ್ತಾಯಿದ್ದೆ. ಮೊಸಪ್ಪಿಗೆ ಒಳ್ಳೆ ಕಾಂಬಿನೇಷನ್ ಇದು. ಸೊ ಇದು ರೆಡಿ ಮಾಡಿ ಕೊಟ್ಟಿದ್ದರು ಅಕ್ಕನೇ ಎಲ್ಲ.
ಸೊ ಇದಕ್ಕೆ ನಾವು ಸ್ವಲ್ಪ ಕಡಲೆ ಬೀಜ ಮತ್ತು ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಇದೊಂದು ಸ್ವಲ್ಪ ತೊಕ್ಕು ಜಾಸ್ತಿ ಹಾಕೋಬಾರ್ದು, ಮತ್ತು ಒಂದೇ ಒಂದು ಸ್ಪೂನು ಇಲ್ಲ 2 ಸ್ಪೂನ್ ಸ್ವಲ್ಪ ಮಾಡಿಕೊಂಡ್ರೆ ರಿಫ್ರೆಶ್ ಆಗಿರುತ್ತೆ. ಜಾಸ್ತಿ ಮಾಡಿಕೊಂಡು ಇಟ್ಕೊಳ್ಳೋದು ಅಷ್ಟು ಟೇಸ್ಟಿಯಾಗಿರಲ್ಲ. ಎಷ್ಟು ಬೇಕೋ ಅಷ್ಟು ನಮಗೊಂದು ವಾರಕ್ಕಾಗೋಷ್ಟು ಇಟ್ಕೊಂಡಿರ್ತೀವಿ. ಒಂದು ಸ್ವಲ್ಪ ಉಪ್ಪಿನಕಾಯಿ ಥರ ಬಳಸ್ಕೋಬೇಕು, ಇದನ್ನು ಚೆನ್ನಾಗಿರುತ್ತೆ ತುಂಬ. ಸೊ ಅದಕ್ಕೆ ಪುಡಿ ಮಾಡಿಕೊಂಡು ಅದೊಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಒಂಚೂರು ನೀರು ಹಾಕ್ಕೊಂಡ್ರೆ ಮುಗೀತು. ಇನ್ನೇನು ಉಪ್ಪು ಗಿಪ್ಪು ಇನ್ನೇನು ಹಾಕೋ ಅವಶ್ಯಕತೆಯೇ ಇಲ್ಲ. ಇನ್ನು ಬಿಸಿಲು ಮಾತ್ರ ಹಾಗೆ ಸರಿಯಾಗೇ ಇದೆ. ಒಂದು ಕಡೆ ಮಳೆನೂ ಬರ್ತಾ ಇರುತ್ತೆ, ಒಂದು ಕಡೆ ಬಿಸಿಲು ಬರ್ತಾ ಇದೆ. ತುಮಕೂರಲ್ಲಿ 2 ಮಿಕ್ಸ್ ವೆದರ್ ಇದೆ. ಇನ್ನು ಲಶಿಕೂನು ಒಂದೊಂದು ಆಟ, ರಜದಲ್ಲಿದ್ದಾಗ ಒಂದೊಂದು ಆಟ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ ಮಕ್ಕಳು. ದಿನಕ್ಕೆ ಒಂದೊಂದು ಆಟ, ದಿನಕ್ಕೊಂದೊಂದು ಏನೋ ಒಂದು ಆಡ್ತಾನೆ ಇರ್ತಾರೆ. ಇನ್ನು ಊರಿಂದ ಅಕ್ಕಿ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಅಮ್ಮ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು, ಕಲ್ಲು ಧೂಳು ಎಲ್ಲ ಇರುತ್ತಲ್ಲ, 1 ವರ್ಷದ ಹಿಂದಿಂದ ಅಕ್ಕಿ, ಇದು ಹಳೆ ಅಕ್ಕಿ, ಧೂಳು ಏನಾದರೂ ಇದ್ದೇ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಕಲ್ಲು ಅದನ್ನೆಲ್ಲ ಮನೆ ಕ್ಲೀನ್ ಮಾಡ್ತಾರೆ. ಯಾರಿಗೂ ಏನೂ ಕೊಡೋದಿಲ್ಲ, ಮನೆ ಕ್ಲೀನ್ ಮಾಡಿ ಇಡ್ತಾರೆ. 1 ವರ್ಷದ ಹಳೆ ಅಕ್ಕಿ ಅಂದರೆ ಒಳ್ಳೆಯದು ಹೆಲ್ತ್ಗೆ. ಆಮೇಲೆ ಇದು ಪಾಲಿಶ್ ಇರೋಲ್ಲ. ಸೊ ಹಂಗಾಗಿ ನಾವು ಊರಿಂದನೇ ತೊಗೊಂಬಂದುಬಿಡ್ತೀವಿ. ಇನ್ನು ಮಧ್ಯಾಹ್ನದ ಊಟ ರೈಸು ಮತ್ತು ಮಸಪ್ಪು ಮತ್ತು ಹುಣಸೆಹಣ್ಣು ತೊಕ್ಕನ್ನಲ್ಲ ಅದು. ಸೊ ಫ್ರೆಂಡ್ಸ್, ಈಗ ಹೊರಟಿದ್ದೀವಿ ಸ್ಕೂಲ್ ಹತ್ರ. ಸ್ವಲ್ಪ ಲೇಟೇ ಆಯಿತು, 12:35. ಸೊ ಹೋಗಿ ಬರ್ಬೋದು. 1 ಅವರ್ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ರಿಸಿಪ್ಟ್ ತೋರಿಸಿ ಆಮೇಲೆ ಬುಕ್ಸ್ ಇಶ್ಯೂ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಅಲ್ಲೂ ಕ್ಯೂ ಇರುತ್ತೆ ಎಲ್ಲರದು. ಹೋಗಿ ಇಸ್ಕೊಂಡು ಬರಬೇಕು. ಈಗ ಹೊರಟ್ವಿ. ಸೊ ಹೈವೇ ಅಲ್ವಾ, ಹೋಗ್ಬೋದು. ಬಟ್ ಅಲ್ಲಿ ಹೆಂಗೆ ರಶ್ ಇರುತ್ತೋ ಗೊತ್ತಿಲ್ಲ, ರಶ್ ಇರುತ್ತೆ. ಸೊ ಹೋಗ್ತಾ ಇದ್ದೀವಿ ಇವಾಗ. మీకే నెక్స్ట్ వీక్ ఉంది ఇంగ్లీష్ స్టార్ట్ అంత జాడ బండి అంత ఆటలాడదు ఫుల్ ఖాళీ ఖాళీ ఉంది. ಸೊ ನಾನು ಮಂಡೇ ಹೋಗಿದ್ದೆ. ಸಂಡೇಯಿಂದನೂ ಇಶ್ಯೂ ಮಾಡ್ತಿದ್ರು 5th ಸ್ಟ್ಯಾಂಡರ್ಡ್ ಅವ್ರಿಗೆ. ಸೊ ಹಂಗಾಗಿ ನೆನ್ನೆ ಸಂಡೇ ಹೋಗಿದ್ದೆ. ನಿಜಕ್ಕೂ ಸಿಗಾಕೋಬೇಕಿತ್ತು, ಯಾಕಂದರೆ ರಜಾ ಬೇರೆ ಇತ್ತಲ್ಲ, ತುಂಬ ಜನ ಬಂದಿರ್ತಾರೆ. ಹಂಗಾಗಿ ಇವತ್ತು ಸ್ವಲ್ಪ ಆರಾಮ್ಸೆ ಆಗಿ ಹೋಗಿ ಇಸ್ಕೊಂಡು ಬಂದೆ. ಇಲ್ಲಾಂದರೆ ಕ್ಯೂವಲ್ಲಿ ನಿಂತ್ಕೋಬೇಕಿತ್ತು, ಒಂದು ರಿಸಿಪ್ಟ್ ತೋರ್ಸೋದಕ್ಕೆ ಮತ್ತು ಬುಕ್ಸ್ ನಿಂತ್ಕೋಬೇಕಿತ್ತು. ಸೊ ನಾನು ಹೋಗಿದ ತಕ್ಷಣ ತೊಗೊಂಡು ಬಂದೆ. ಅಷ್ಟು ಆರಾಮ್ಸೆ ಆಗಿತ್ತು. ಸದ್ಯ ಇವತ್ತು ಹೋಗಿದ್ದೆ ನಾನು. ಸೊ ಬುಕ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಮಕ್ಕಳು ಆಟ ಆಡಬೇಕು ಅಂತ ಅಂದರು, ವೆಯ್ಟ್ ಮಾಡ್ತಾಯಿದ್ದೀನಿ.
ಬೆಳಗ್ಗೆ ಎಲ್ಲ ನೋಡೋದಲ್ಲ ಹಿಂಗಿತ್ತು ಬಿಸಿಲು ಅಂತ. ಆಗಲೇ ಸಂಜೆಗೆ ಮಳೆ ಶುರುವಾಗೋಗ್ಬಿಟ್ಟಿತ್ತು. ಇನ್ನು ಮಳೆಗೆ ಟೀ ಇಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಹಂಗಾಗಿ ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆ ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಜಜ್ಜಿ ಅದ್ರ ಸಾರ ಎಲ್ಲ ಬರಬೇಕು. ಸೊ ಜಜ್ಜಿ ನೀರು ಮತ್ತು ಒಂದು ಸ್ವಲ್ಪ ಹಾಕಿ ಕುದಿಸ್ತೀನಿ. ಅದ್ರ ಜೊತೆಗೆ ನಾನು ತಮಿಳ್ನಾಡಿಗೆ ಹೋದಾಗ ವಾಲ್ಪಾರೆಯಿಂದ ಒಂದು ಟೀ ಪೌಡರ್ ತಂದಿದ್ದೆ, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಅದು ಇನ್ನೂ ಇದೆ, ಅದೇನೋ ಗೊತ್ತಿಲ್ಲ, ಅದು ಯೂಸ್ ಮಾಡಬೇಕು ಅಂತ ಅನಿಸುತ್ತೆ. ಅಟ್ ಎ ಸೇಮ್ ಟೈಮ್ ಖಾಲಿ ಆಗಬಾರ್ದು ಅಂತಲೂ ಅನಿಸುತ್ತೆ. ಸೊ ಟೀ ಮಾಡ್ತಾಯಿದ್ದೆ. ಇನ್ನು ಪ್ರಕುಲ್ ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಒಂದೊಂದು ಸಲ ಬರ್ತಾನೆ ಅಷ್ಟೇ ಹೆಲ್ಪ್ ಮಾಡೋಕ್ಕೆ, ಯಾವಾಗಲೂ ಬರಲ್ಲ. ಅವ್ನಿಗೆ ಮೂಡಿದ್ದಾಗ ಬಂದು ಹೆಲ್ಪ್ ಮಾಡಿಕೊಡ್ತಾನೆ, ಕೊಡು ನಾನೇನಾದರೂ ಹೆಲ್ಪ್ ಮಾಡ್ತೀನಿ ಅಂತ. ಅವ್ನಿಗೆ ಬೋರ್ ಹೊಡಿತಿರುತ್ತಲ್ಲ, ಸೊ ಟಿ ವಿ ನೋಡಿ ಆಚೆ ಕಡೆ ಆಟಾಡಿ ಬೋರ್ ಹೊಡಿತಿರುತ್ತಲ್ಲ, ಅವಾಗ ಬಂದು ಏನಾದರೂ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಬರ್ತಾನೆ. ಸೊ ಇನ್ನು ನಾನೇ ಸಕ್ಕರೆ ಹಾಕ್ತೀನಿ, ಟೀ ಪೌಡರ್ ಹಾಕ್ತೀನಿ ಅಂತ ಹೇಳ್ತಿದ್ದ. ಸರಿ ಹಾಕು, ನೀನು ಕಲ್ತ್ಕೊಳಂಗಿರುತ್ತೆ ಅಂದ್ಬಿಟ್ಟು ಆಗ ಕಲಿಸ್ಕೊಡ್ತಾ ಇರ್ತೀನಿ. ಅವ್ನು ನೋಡಿದ್ರೆ ಸಕ್ಕರೆ ಹಾಕ್ಕೋತಿದ್ದಾನೆ, ಹಾಕ್ತೀನಿ ಇದಕ್ಕೆ ಬೌಲ್ಗೆ ಅಂದ್ಬಿಟ್ಟು. ಸೊ ಶುಗರ್ ಆಲ್ಮೋಸ್ಟ್ ನಾನು ಕಟ್ ಮಾಡ್ತೀನಿ. ಬಟ್ ಈ ಮಕ್ಕಳು ಹೆಂಗೆ ಯಾವುದೋ ಒಂದು ರೂಪದಲ್ಲಿ ಶುಗರ್ ತೊಗೊಂಡ್ಬಿಡ್ತಾರೆ. ಬಟ್ ಎಷ್ಟು ಸಾಧ್ಯನೋ ಅಷ್ಟು ಶುಗರ್ ಕಟ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ. ಸೊ ಮುಂದಕ್ಕೆ ಫುಲ್ ಝೀರೋ ಮಾಡಬೇಕು ಅನ್ನೋದೇ ನನಗೂ ಇರೋದು. ನಾನು ಮತ್ತು ಮಕ್ಕಳು ಫುಲ್ಲು ಝೀರೋ ಆಗಬೇಕು ಶುಗರ್ ಅಂತಲೇ ನಾನು ಏನಕ್ಕಂದರೆ ದಿಢೀರಂತನೂ ಬಿಡೋಕ್ಕಾಗಲ್ಲ ಶುಗರ್ನ. ಸೊ ಸ್ವಲ್ಪ ಕ್ರಮೇಣವಾಗಿ ಡಿಕ್ರೀಸ್ ಮಾಡಿಕೊಂಡು ಬರ್ತಿದ್ದೀನಿ ನಾನು ಯೂಸ್ ಮಾಡೋದಂದರೆ ಒಂದೇ ಒಂದು ಗುಲಾಬ್ ಜಾಮೂನು, ಇಲ್ಲಾಂದರೆ ಟೀ ಕಾಫಿಗಂತೂ ಹಾಕಬೇಕೋ ಬೇಡವೋ ಅನ್ನೋ ಥರನೇ ಶುಗರ್ ಹಾಕ್ತೀನಿ. ಬಟ್ ಅದನ್ನು ಕಟ್ ಮಾಡಬೇಕು ಅಂತಲೇ ಇದ್ದೀನಿ ಇವಾಗ. ಹೇಳನಲ್ಲ ಒಂದೇ ಸಲ ಬಿಡೋಕ್ಕಾಗಲ್ಲ ಅಂತ. ಇನ್ನೂ ರೆಡಿ ಆಗಿದ್ವಿ ಹಂಗೆ. ಸೊ ನಮಗೆ ತೀರಾ ಹತ್ತಿರದವ್ರದ್ದು ಒಬ್ರದ್ದು ಬರ್ಡೇ ಇತ್ತು, ಅವ್ರ ಮಕ್ಕಳದು. ಸೊ ಹಾಗಾಗಿ ಬರ್ಡೇ ಪಾರ್ಟಿಗೆ ಹೋಗ್ತಾಯಿದ್ವಿ. ಇಲ್ಲೇ ಎಮ್ ಜಿ ರೋಡಲ್ಲಿತ್ತು. ಸೊ ಹಂಗಾಗಿ ಇನ್ವೈಟ್ ಮಾಡಿದರು. ಮಳೆ ಬೇರೆ ಶುರುವಾಗಿ ಹೋಗ್ಬಿಟ್ಟಿತ್ತು. ಸೊ ಹೋಗ್ತಾಯಿದ್ವಿ, ಅಮ್ಮ, ನಾನು, ಪಾಪು, ತಂಗಿ ಎಲ್ಲರೂ ಹೋಗ್ಬಿಟ್ಟು. ಸೊ ನೈಟ್ ಒಂದು 6:30ಗೇನೋ ಕರೆದಿದ್ರು. 6:30 ಆಗಿತ್ತು, ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡಿಕೊಂಡು, ಸೊ ಗಿಫ್ಟ್ ಕೊಟ್ಟು ಊಟ ಮಾಡಿಕೊಂಡು ಬಂದಿದ್ದಾಯಿತು. ಸೊ ಮಳೆ ಅಂದರೆ ಮಳೆ. ನಾವು ಹೊರಡೋಕ್ಕೆ ಮುಂಚೆ ಒಂದು ಹಾಫ್ ಆನ್ ಅವರ್ಗೆ ಶುರುವಾಗೋಯಿತು ಫುಲ್ಲು ಮಳೆ ಅಂದರೆ ಮಳೆ. ಇನ್ನು ಬರ್ಡೇ ಪಾರ್ಟಿ ಬಂದುಬಿಟ್ಟು ವಿಳಾಸಿ ಡಿಲೈಟ್ ಎಮ್ ಜಿ ರೋಡಲ್ಲಿ ಇದೆಯಲ್ಲ, ಅಲ್ಲೇ ಇತ್ತು. ಅಲ್ಲಿ ಬರ್ಡೇ ಪಾರ್ಟಿ ಹಾಲ್ ಕೂಡ ಇದೆ ಮೇಲ್ಗಡೆ. ಮಿನಿ ಫಂಕ್ಷನ್ಸ್ ಥರ ಎಲ್ಲನೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಡೆಕೋರೇಷನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಬ್ಯಾಕ್ ಡ್ರಾಪು ಕೊಕೊಮೆಲನ್ ಹಾಕಿದ್ರು. ಗೊತ್ತಲ್ವ ನಮ್ಮ ಮಕ್ಕಳಿಗೆ ಇದೇ ಥೀಮ್ಸೇ ಸೆಲೆಕ್ಟ್ ಮಾಡೋದು. ತುಂಬ ಚೆನ್ನಾಗಿತ್ತು. ಇನ್ನು ಒಬ್ಬೊಬ್ಬರೇ ಹಾಗೆ ಬರ್ತಾಯಿದ್ರು. ಇನ್ನು ಪಾಪುನೂ ಬಂದಿದ್ಲು ನಮ್ಮ ಜೊತೆಗೇ. ಸೊ ಪಾಪುನೂ ಬಂದಿದ್ಲು. ಅವಳೇನು ಹತ್ತಿರಲಿಲ್ಲ, ಆರಾಮಾಗೇ ಇದ್ಲು ಅಲ್ಲಿ. ನಿದ್ದೆ ಮಾಡಿಸ್ಕೊಂಡು ಚೆನ್ನಾಗಿ ಬಂದಿದ್ವಿ. ಸೊ ನಮ್ಮ ಚಿಕ್ಕ ಮೇಡಮ್ ಕಾಲಿಗೆ ಸಾಕ್ಸು, ಹೊಸ ಫ್ರಾಕು ಎಲ್ಲ ಹಾಕ್ಕೊಂಡು ಬಂದಿದ್ದರು ಬರ್ಡೇ ಪಾರ್ಟಿಗೆ. ಫಸ್ಟ್ ಫಂಕ್ಷನ್ ಇದೆ ಅಂತಲೇ ಹೇಳ್ಬೋದು ಅವಳಿಗೆ. ಇನ್ನು ಲಶಿಕಾ, ಪ್ರಕುಲ್ ಸ್ಟೇಜ್ ಮೇಲೆ ಹೋಗಿ ಮಕ್ಕಳೆಲ್ಲರೂ ಬಂದಿರ್ತಾರಲ್ಲ, ಎಲ್ಲರನ್ನೂ ಕರೆದ್ಬಿಟ್ಟು ಸೊ ಬರ್ಡೇ ಪಾರ್ಟಿಯಲ್ಲಿ ಇದು ಮಾಡಿರ್ತಾರಲ್ಲ, ಸೊ ಎಲ್ಲರೂ ಹೋಗಿ ಅಲ್ಲಿ ನಿಂತ್ಕೊಂಡಿದ್ರು ಕೇಕ್ ಕಟ್ ಮಾಡೋವಾಗ. ಇನ್ನು ಲಶಿಕಾ ಕ್ಯಾಮ್ರಾ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅವಳಿಗೆ ಫುಲ್ಲು ಶೈ ಆಗೋಗ್ಬಿಟ್ಟಿದೆ. ಇನ್ನು ಊಟ ಮಾಡ್ಕೊಂಡು ಹೊರಟ್ವಿ. ಸೊ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ವ್ಲಾಗ್ನ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.